ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರ್ಕರಾಶಿ ಗುರು 11ನೇ ಸ್ಥಾನದಲ್ಲಿದ್ದಾನೆ. ಆದರೂ ಕೂಡ ಶನಿಯ ಅಷ್ಟಮ ಪ್ರಭಾವ ಅಂದರೆ ಅಷ್ಟಮ ಶನಿಯ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿಯಾಗಿ ಪರಿಣಾಮ ಬೀರ್ತಾ ಇದೆ. ಅಷ್ಟಮ ಶನಿಯ ಪ್ರಭಾವದಿಂದ ಒಂದಷ್ಟು ಶಾರೀರಿಕವಾಗಿ ತೊಂದರೆ, ರೋಗಗಳಿಂದ ತೊಂದರೆ. ಆದರೂ ಕೂಡ ಒಂದು ಗುರು ನೀವು ಮಾಡತಕ್ಕಂಥ ಎಲ್ಲ ಕೆಲಸದಲ್ಲಿ ಯಶಸ್ಸನ್ನು ಕೊಡ್ತಾ ಇದ್ದಾನೆ. ಆದರೂ ಒಂದಷ್ಟು ವಿಷಯದಲ್ಲಿ ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದು ಅವಶ್ಯಕತೆ. ಅದು ಯಾವ್ಯಾವುದು ಅಂತನ್ನೋದನ್ನು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೇವೆ. ಕರ್ಕರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ರೀತಿಯಾಗಿ ಇರುತ್ತೆ ಇದನ್ನು ನಮ್ಮ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನಾವು ತಿಳ್ಕೊಳ್ತೇವೆ. ಒಂದು ವೇಳೆ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಇನ್ನೂ ಅನೇಕ ಉಪಯುಕ್ತ ವಿಷಯಗಳನ್ನು ನೀವು ತಿಳ್ಕೊಳ್ಬಹುದು. ವಾಸ್ತುವಿಗೆ ಸಂಬಂಧಪಟ್ಟಂಥ ಏನಾದರೂ ಸಂಶಯ ಇದೆಯಾ ಅದನ್ನು ಕೂಡ ತಿಳ್ಕೊಳ್ಳಿ. ದ್ವಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ನಿಮ್ಮ ಅಡುಗೆ ಮನೆ, ದೇವರ ಮನೆ ಇರಬಹುದು, ಅದು ಪೂಜಾಗ್ರಹ ಅಂತ ಹೇಳ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು, ಅಥವಾ ಕುಜದೋಷದ ಬಗ್ಗೆ ಏನಾದರೂ ಮಾಹಿತಿ ಬೇಕಾ, ಕುಂಭ ವಿವಾಹದ ಬಗ್ಗೆ ಬೇಕಾ, ಅದೆಲ್ಲವನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೀವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಬೇರೆ ವಿಡಿಯೋಗಳನ್ನು ನೋಡಿಕೊಳ್ಳಿ, ನಿಮಗೆ ಯಾವ ವಿಷಯ ಬೇಕೋ ಅದನ್ನು ತಿಳ್ಕೊಳ್ಳಿ. ಏನಾದರೂ ಸಂದೇಹ ಇದ್ದರೆ ಸಾಯಂಕಾಲ 6ರಿಂದ 9 ಗಂಟೆವರೆಗೆ ನಮಗೆ ಕಾಲ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡ್ತೇವೆ. ಇವತ್ತು ನೋಡಿ, ಕರ್ಕರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಮುಖ್ಯವಾಗಿ ನಾನು 2 ಗ್ರಹಗಳನ್ನು ಹೇಳಿದೆ. ಒಂದು ಗುರು 11ನೇ ಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ, ತುಂಬ ಒಳ್ಳೆಯ ಯೋಗ ಅಂತ ನಾವು ಹೇಳ್ತೇವೆ. ಆದರೆ ಶನಿ ಅಷ್ಟಮದಲ್ಲಿದ್ದಾನೆ. ಸೊ ಅದರಿಂದ ನೋಡಿ, ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗುವಂಥ ಸಾಧ್ಯತೆ, ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳಿಂದ ನೀವು ಬಳಲ್ತೀರಾ. ಅದೇ ರೀತಿ ಮನಸ್ಸಿನಲ್ಲಿ ಒಂದಷ್ಟು ಭೀತಿಯ ವಾತಾವರಣ, ಯಾವಾಗಲೂ ಮನಸ್ಸಿನಲ್ಲಿ ಹೆದರಿಕೆ ಅಂತನ್ನೋದು ಈ ಸಂದರ್ಭದಲ್ಲಿ ಇರುತ್ತೆ. ಅದನ್ನು ನೀವು ಶನಿಯ ಮಂತ್ರಾದಿಗಳನ್ನು, ಸ್ತೋತ್ರಾದಿಗಳನ್ನು ಪಠಣ ಮಾಡುವುದರಿಂದ ಅದನ್ನು ದೂರ ಮಾಡ್ಕೊಳ್ಬೋದು. ಇದನ್ನು ಕೂಡ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ವಿವರಿಸಿದ್ದೇನೆ. ಆ ಶನಿಯ ಸ್ತೋತ್ರಗಳನ್ನು ಕೂಡ ನೋಡ್ಕೊಳ್ಳಿ. ಈ ಮುಂದಿನ ಮೇ ತಿಂಗಳವರೆಗೆ ನೀವು ಶನಿಯ ಆರಾಧನೆ ಮಾಡೋದು, ಆಂಜನೇಯನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಅದರ ಜೊತೆಗೆ ಹಣಕಾಸಿನ ಪರಿಸ್ಥಿತಿ ತುಂಬ ಉತ್ತಮವಾಗಿದೆ, ಯಾವುದೇ ರೀತಿಯ ತೊಂದರೆ ನಿಮಗೆ ಆಗೋದಿಲ್ಲ. ಆದರೆ ಒಂದು ವಿಷಯದಲ್ಲಿ ನೀವು ಗಮನವನ್ನು ಇಟ್ಕೊಳ್ಳಿ, ನೀವು ಯಾರಿಗಾದರೂ ದುಡ್ಡನ್ನು ಕೊಡಬೇಕಾಯಿತು ಅಂತಂದರೆ ಬಹಳ ವಿಚಾರ ಮಾಡಿ ಕೊಡತಕ್ಕದ್ದು. ಇಲ್ಲದೇ ಇದ್ದರೆ ಕೊಟ್ಟ ಹಣ ಮರಳಿ ಬರುವ ಸಾಧ್ಯತೆ ತುಂಬ ಕಡಿಮೆಯಾಗಿರುತ್ತೆ. ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹಾರವನ್ನು ನಡೆಸ್ಕೊಳ್ಳಿ. ಈ ಅಕ್ಟೋಬರ್ ತಿಂಗಳಲ್ಲಿ ಒಂದಷ್ಟು ಪಿತ್ರಾರ್ಜಿತ ಧನಲಾಭವಾಗುವ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಪೂರ್ವ ಪಿತೃಗಳಿಂದ ಬರುವಂಥ ಯಾವುದಾದ್ರೂ ಧನ ಅಥವಾ ಆಸ್ತಿ ಅದೇನಾದರೂ ಇತ್ತು ಅಂತಂದರೆ, ಅಥವಾ ಅದೆಲ್ಲಾದರೂ ವಾದ ವಿವಾದದಲ್ಲಿ ಇತ್ತು ಅಂತಂದರೂ ಕೂಡ ಅದು ಆ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇರುತ್ತೆ. ನೋಡಿ, ಬಂಧುಗಳಿಂದ ಸಹಕಾರವನ್ನು ಜಾಸ್ತಿಯಾಗಿ ಅಪೇಕ್ಷೆ ಮಾಡಬೇಡಿ. ಒಂದಷ್ಟು ಕೊಡ್ತಾರೆ. ಇನ್ನು ಅಣ್ಣ ತಮ್ಮಂದಿರು ಮತ್ತು ಮಿತ್ರರು ಸ್ವಲ್ಪ ಸಹಯೋಗ ಇದ್ದೇ ಇರುತ್ತೆ. ಬಹಳಷ್ಟು ಅಪೇಕ್ಷೆಯನ್ನು ಮಾಡಿಕೊಳ್ಬೇಡಿ. ಸುಖ ಶಾಂತಿ ನೆಮ್ಮದಿಗೆ ಒಳ್ಳೆಯ ಕಾಲ ಅಂತ ನಾವು ಹೇಳಬಹುದು. ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ವಿದ್ಯಾಭ್ಯಾಸದಲ್ಲೂ ಕೂಡ ತುಂಬ ಒಳ್ಳೆಯ ಪ್ರಗತಿಯಾಗಿರುತ್ತೆ. ಒಂದು ವೇಳೆ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂತ್ಕೊಂಡಿದ್ದರೆ ಸ್ವಲ್ಪ ಜಾಸ್ತಿಯಾಗಿ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿಯೂ ಈ ಪೀರಿಯಡ್ನಲ್ಲಿ ನಿಮಗೆ ಅಂತಂದರೆ ಸಾಧಾರಣವಾಗಿ ಏಪ್ರಿಲ್ ಮೇ ತಿಂಗಳವರೆಗೆ ಯಾವುದಾದ್ರೂ ವಿಶೇಷವಾದಂಥ ಮಹತ್ವದ ಪರೀಕ್ಷೆ ಇತ್ತು ಅಂತಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ನ್ಯಾಯಾಲಯದಲ್ಲೂ ಕೂಡ ಯಾವುದಾದ್ರೂ ಕೇಸ್ ಪೆಂಡಿಂಗ್ ಇದ್ದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಅಂತಂದರೆ ಜಯ ಸಿಗುವ ಸಾಧ್ಯತೆ ಇರುತ್ತೆ. ಒಂದಷ್ಟು ವಿಷಯಗಳಲ್ಲಿ ಅಂತಂದರೆ ನ್ಯಾಯಾಲಯದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಅಪ್ಸೆಟ್ ಮಾಡಿಕೊಳ್ಳೋದು ಅಂತ ನಾವು ಹೇಳ್ತೀವಲ್ಲ, ಅದನ್ನು ಮಾಡಿಕೊಳ್ಳಿ. ವಿವಾಹ ಯೋಗ ಚೆನ್ನಾಗಿದೆ, ಹುಡುಗ ಅಥವಾ ಹುಡುಗಿ ಆಗಿರಬಹುದು. ಈ ಸಮಯದಲ್ಲಿ
ನಿಮಗೆ ವಿವಾಹ ಯೋಗ ತುಂಬ ಬೇಗನೆ ಬರುತ್ತೆ. ಗಂಡ ಹೆಂಡತಿ ಮಧ್ಯೆ ಅಂತಂದರೆ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕೌಟುಂಬಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಇದನ್ನು ನಾವು ಭಾಗ್ಯೋದಯದ ಕಾಲ ಅಂತ ಹೇಳ್ತೇವೆ. ಆಸ್ತಿ, ವಾಹನ, ಭೂಮಿ, ಒಡವೆ ಇತ್ಯಾದಿಗಳ ಖರೀದಿಯನ್ನು ಖಂಡಿತವಾಗಿಯೂ ಮುಂದುವರಿಸಿ. ಆದರೆ ಸ್ವಲ್ಪ ಎಚ್ಚರದಿಂದ ಈ ಕೆಲಸಗಳನ್ನು ಮಾಡಿಕೊಳ್ಳಿ. ವ್ಯಾಪಾರದಲ್ಲೂ ಕೂಡ ಯಾವುದೇ ರೀತಿಯ ನಷ್ಟ ಅಂತ ಅನ್ನೋದಿಲ್ಲ. ವ್ಯಾಪಾರ ಅಭಿವೃದ್ಧಿಯಾಗಿ ಇರುತ್ತೆ. ಹೊಸ ಯಾವುದಾದ್ರೂ ವ್ಯಾಪಾರವನ್ನು ಮಾಡೋದಿದ್ದರೆ ಖಂಡಿತವಾಗಿಯೂ ಅದನ್ನು ಪ್ರಾರಂಭಿಸಿ. ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ, ಬಟ್ಟೆ, ಒಡವೆ ಮತ್ತು ಹೋಟೆಲು ಇಂಥ ವ್ಯಾಪಾರಗಳಲ್ಲಿ ನಿಮಗೆ ಒಳ್ಳೆಯ ಪ್ರಗತಿ ಇರುತ್ತೆ. ಇದನ್ನು ಮಾಡಿಕೊಳ್ಳಿ. ವಿದೇಶ ಪ್ರವಾಸ ಯೋಗ ಕೂಡ ನಿಮಗೆ ಇದೆ. ಒಂದಷ್ಟು ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಅದೇ ರೀತಿಯಾಗಿ ಆ ಗುರುವಿನ ಕೃಪೆಯಿಂದ ನೀವು ತೀರ್ಥಯಾತ್ರಾದಿಗಳಿಗೆ ಹೋಗುವಂಥ ಯೋಗ ಕೂಡ ಇದೆ. ಅದರಿಂದ ನಿಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಭಾವನೆ ಹೆಚ್ಚಾಗುತ್ತೆ. ಸುಖ, ಶಾಂತಿ, ನೆಮ್ಮದಿ ಜಾಸ್ತಿ ಆಗುತ್ತೆ. ಇದು ಒಳ್ಳೆಯ ಕಾಲ. ಹಾಗಾಗಿ ಸ್ವಲ್ಪ ನವಗ್ರಹ ಸ್ತೋತ್ರವನ್ನು ಪರಿಹಾರ ಮಾಡಿಕೊಳ್ಳಿ. ಅಂದರೆ ನವಗ್ರಹ ಸ್ತೋತ್ರವನ್ನು ಪಠಿಸಿ. ಅದರಲ್ಲೂ ವಿಶೇಷವಾಗಿ ನಾನು ಮೊದಲೇ ಹೇಳಿದೆ, ಶನಿಯ ಸ್ತೋತ್ರಾದಿಗಳನ್ನು ಪಠನೆ ಮಾಡಿಕೊಳ್ಳಿ. ಮತ್ತು ಈ ಅಕ್ಟೋಬರ್ ತಿಂಗಳಲ್ಲಿ ಒಂದಷ್ಟು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ, ಯಾವುದಾದ್ರೂ ದೇವಸ್ಥಾನದಲ್ಲಿ ದಾನ ಮಾಡುವುದರಿಂದ ನಿಮ್ಮ ದೋಷಗಳು ಪರಿಹಾರವಾಗಿ ಒಳ್ಳೆಯ ಕಾಲ ಇರುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ.